ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಮ್ಮ ಮನೆಯ ಹೋಮ್ ಸಾಕಷ್ಟು ಜನ ಕಮೆಂಟ್ಸಲ್ಲಿ ಕೇಳ್ತಾ ಇದ್ರಿ ಮನೆಯ ಹೋಮ್ ಟೋ ಮಾಡಿ ಅಂತ ಅಂದ್ಬಿಟ್ಟು. ಅಕ್ಕ ಮುಂಚೆ ಮಾಡಿದ್ರು, ಬಟ್ ಆದರೂ ನಾನು ಮತ್ತೆ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಹೋಮ್ ಟೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮನೆ ಕಟ್ಟಿದ್ದು ಬಂದ್ಬಿಟ್ಟು 2011ಅಲ್ಲಿ, ಗೃಹ ಪ್ರವೇಶ ಆಗಿದ್ದು 2011ಅಲ್ಲಿ. ಆ್ಯಂಡ್ ಇದು ನಮ್ಮ ಅಪ್ಪ ಮತ್ತು ಅಮ್ಮನ ಕನಸಿನ ಮನೆ. ಏನಕ್ಕೆ ಅಂತ ಅಂದರೆ ಅವರು ಆರ್ಮಿಯಿಂದ ರಿಟೈರ್ಡ್ ಆಗಿ ಬಂದ ಮೇಲೆ ಮನೆ ಅಂತ ಮಾಡ್ಕೊಂಡಿದ್ದು ಇದೊಂದೇ ಮನೆ, ಸ್ವಂತವಾಗಿ ತಗೊಂಡು ಮಾಡ್ಕೊಂಡಿದ್ದು. ಸೊ ಇದು ಅಪ್ಪ ಅಮ್ಮನ ಕನಸಿನ ಮನೆ. ಆ್ಯಂಡ್ ಜೊತೆಗೆ ಕನಸಿನ ಮನೆಗೆ ಹೆಸರು ಇಟ್ಟಿರೋದು ಅನುಗ್ರಹ ಅಂತ ಹೇಳ್ಬಿಟ್ಟು. ಈ ಮನೆಗೆ ಏನೇ ಐಟಮ್ಸ್ ಆಗಿರ್ಬೋದು, ಇಲ್ಲ ಹೆಂಗೆ ಕಟ್ಟಿದಾರೋ ಫುಲ್ಲು ಎಲ್ಲ ಅವರು ಇಷ್ಟದಂತೆ ಕಟ್ಟಿರೋದು. ಆ್ಯಂಡ್ ಇದುವರೆಗೂ ನಾವು ಕೂಡ ಒಂದು ಐಟಮ್ ಚೇಂಜ್ ಮಾಡಿಲ್ಲ. ಆ್ಯಂಡ್ ಇರೋದು ಹೆಂಗಿದೆಯೋ ಹಂಗೇನೆ ಇದೆ. ಕಾರ್ ನಿಲ್ಸೋದಕ್ಕೆ ಸ್ವಲ್ಪ ಸ್ಪೇಸ್ ಅಂತ ಬಿಟ್ಕೊಂಡು, ಏನಕ್ಕೆ ಅಂತಂದರೆ ಗಾಡಿನಾರ ಆಗಿರ್ಬೋದು ಇಲ್ಲ ಕಾರಾರ ಆಗಿರ್ಬೋದು, ಯಾವುದಾದ್ರೂ ನಿಲ್ಸ್ಕೊಬೋದು ಅಂತ ಅಂದ್ಬಿಟ್ಟು ಈ ಜಾಗನ ಮಾಡ್ಕೊಂಡಿದ್ದು. ಇದು ನಮ್ಮಪ್ಪನ ಹಳೆಯ ಗಾಡಿ ಅಂತ ಅಂದರೆ 2001 ಜೂನಲ್ಲಿ ತೊಗೊಂಡಿದ್ದು. ನಾವು 2001 ಹುಟ್ಟಿದ್ದು. ಸೊ ನನಗಿಂತ 3 ತಿಂಗಳು ದೊಡ್ಡದೇ ಇದು ಗಾಡಿ. ಹಾಗಾಗಿ ಇದೆಲ್ಲ ರನ್ನಿಂಗಲ್ಲೇ ಕಂಡೀಷನಲ್ಲಿ ಇದೆ. ಬಟ್ ಸ್ವಲ್ಪ ಹಾಳಾಗಿದೆ, ರೆಡಿ ಮಾಡಿಸ್ಬೇಕು. ಅದು ರೆಡಿ ಮಾಡಿಸಿ ಮತ್ತೆ ಓಡಿಸೋದು ಟ್ರೈ ಮಾಡ್ತೀನಿ. ಆ್ಯಂಡ್ ಅದು ಇನ್ನೊಂದು ಗಾಡಿ, ಆ್ಯಂಡ್ ಜೊತೆಗೆ ಇದು ಇನ್ನೊಂದು ಗಾಡಿ. ಅದ್ರ ಜೊತೆಗೆ ಇನ್ನೊಬ್ಬರು ಹೊಸ ವ್ಯಕ್ತಿ ಮನೆಗೆ ಅಂತಂದರೆ ನನ್ನ ತಮ್ಮ ಇದ್ದಾನೆ, ನಾನು, ದರ್ಶ್ 3 ಜನ ಇದ್ದೀವಿ. ಜೊತೆಗೆ ನಮ್ಮ ಸಿಹಿ ಎಲ್ಲರಿಗೂ ಮೋಸ್ಟ್ ಪ್ರಾಬಬ್ಲಿ ಗೊತ್ತಿರ್ಬೋದು. ಸೊ ಜೊತೆಗೆ ಇದು 2ನೇ ಮರಿ. ಇದಕ್ಕಿನ್ನ ಹೆಸರು ಇಟ್ಟಿಲ್ಲ. ಆ್ಯಂಡ್ ಅದಕ್ಕೆ ನಿಮಗೆ ಎಲ್ಲರಿಗೂ ಗೊತ್ತಿರೋಂಗೆ ಅದ್ರ ಹೆಸರು ಸಿಹಿ. ಇದಕ್ಕೆ ಹೆಸರು ಇಟ್ಟಿಲ್ಲ. ಇದು ಫೀಮೇಲ್ ಡಾಗೆ. ಸೊ ನೋಡುವ ಏನು ಹೆಸರು ಇಡಬೇಕು ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಯಾವ್ದಾರ ಒಂದು ಚೆನ್ನಾಗಿರೋ ಇಂಟ್ರೆಸ್ಟ್ ನಿಮಗೂ ಅನಿಸಿದರೆ ಬೇಕಾದ್ರೆ ಕಮೆಂಟಲ್ಲಿ ತಿಳಿಸಿ. ನೋಡುವ ಯಾವ್ದು ಇಷ್ಟ ಆಗುತ್ತೋ ಅಷ್ಟು ಹೆಸರುಗಳಲ್ಲಿ ಒಂದು ಹೆಸರನ್ನು ಇಡ್ತೀವಿ. ಸೊ ಇದು ಇವಾಗ ಹೊಸ ಫ್ಯಾಮಿಲಿ ಮೆಂಬರ್ ನಮಗೆ. ಸೊ ಇದು ಪ್ಲೇಸ್, ಇವೆರಡಕ್ಕೂ ಪ್ಲೇಸ್ ಆ್ಯಕ್ಚುಲಿ ಇಲ್ಲಿ ಮೆಟ್ಲೆ ಕೆಳಗೆ ಕಟ್ಟಡ ಅಂತ ಇದ್ವಿ. ಬಟ್ ಸದ್ಯಕ್ಕಿನ್ನ ಆಗಿಲ್ಲ. ಆಗ್ತಿದ್ದಂಗೆ ಇವೆರಡಕ್ಕೂ ಒಂದು ಪ್ಲೇಸ್ ಮಾಡಿ ಮೆಟ್ಲೆ ಕೆಳಗೆ ಇದು ಮಾಡೋಕ್ಕೆ ಬಿಡೋಣ. ಓಕೆ, ಹಂಗೆ ಪಟ್ಟಂತ ಒಳಗೋಗೋಣ. ಇದು ಮನೆಯ ಮೇನ್ ಎಂಟ್ರೆನ್ಸು. ನಾರ್ಮಲ್ ಅವಾಗಿನ ಡಿಸೈನಲ್ಲಿ ಡೋರ್ ಹೆಂಗಿತ್ತು ಅವಾಗಿನ ಟ್ರೆಂಡಲ್ಲಿ ಹಂಗೆ ಕಟ್ಸಿದ್ದಾರೆ ಮನೆ ಡೋರ್ನು ಕೂಡ. ಆ್ಯಂಡ್ ಒಳಗೆ ಬರ್ತಿದ್ದಂಗೆ ಇದು ನಮ್ಮ ಅಮ್ಮನಿಗೆ ಇಷ್ಟವಾದದ್ದು. ಏನಕ್ಕೆ ಅಂತಂದರೆ ಮನೆ ಒಳಗೆ ಯಾರೇ ಬರ್ತಿದ್ದಾರೆ ಅಂತಂದರೆ ಸ್ವಲ್ಪ ಏನಾದರೂ ಹ್ಯಾಪಿ ಫೀಲ್ ಆಗಲಿ ಅಂತ ಅಂದ್ಬಿಟ್ಟು ಇದನ್ನು ಮಾಡಿಸಿದ್ದು. ಕಾರ್ನರಿಗೆ ಕರೆಕ್ಟಾಗಿ ಅದರಲ್ಲಿ ಎಲ್ಲ ಟೆಡ್ಡಿಗಳೇ ಇಟ್ಟಿರೋದು. ಆ್ಯಂಡ್ ಈ ಟೆಡ್ಡಿಗಳೆಲ್ಲ ಆಟ ಆಡೋದು, ಬರೀ ಬಂದಾಗ ಚಿಕ್ಕ ಮಕ್ಕಳುಗಳೇ ಆಟ ಆಡೋದು. ಆ್ಯಂಡ್ ಜೊತೆಗೆ ಇದು ಫ್ರೇಮ್ಗಳೆಲ್ಲ ಕೂರಿಸಿರೋದು ನಾವುಗಳು. ಏನಕ್ಕೆ ಅಂತಂದರೆ ಇದು ಒಂದು ಆ್ಯಂಗಲಲ್ಲಿ ಇರಲಿ ಅಂತ ಅಂದ್ಬಿಟ್ಟು ನಾರ್ಮಲಾಗಿ ಕೂರಿಸ್ಕೊಂಡಿದ್ದು. ಇದು ಒಂಥರ ವರಾಂಡ ಇದ್ದಂಗೆ. ನೆಕ್ಸ್ಟ್ ಅದು ಬರ್ತಿದ್ದಂಗೆ ನೆಕ್ಸ್ಟು ಹಾಲ್. ಒಳಗೆ ಹಾಲ್ ಜೊತೆಗೆ ಪಕ್ಕದಲ್ಲೇ ಒಂದು ಬೆಡ್ರೂಮ್. ಆ ಕಡೆ ಇನ್ನು ಮಿಕ್ಕಿದೆಲ್ಲ ಅಟ್ಯಾಚ್ಮೆಂಟ್ಸ್ ಎಲ್ಲ ಆ ಕಡೆ ಇದೆ. ಸೊ ನೆಕ್ಸ್ಟ್ ಬರ್ತಿದ್ದಂಗೆ ಇದು ರೂಮು. ಇದರಲ್ಲಿ ಮುಂಚೆ ಅಪ್ಪ ಮತ್ತು ಅಮ್ಮ ಅವ್ರಿಗೆ ಬೇಕು ಅಂತ ಅಂದ್ಬಿಟ್ಟು ಈ ರೂಮ್ನ ಅವ್ರು ಹೆಂಗೆ ಇಷ್ಟಪಡ್ತಾರೋ ಹಂಗೆ ಸೆಟಪ್ ಮಾಡಿಸ್ಕೊಂಡಿದ್ರು. ಆ್ಯಂಡ್ ಇದು ಫುಲ್ಲು ಅಮ್ಮನ ಸ್ಯಾರಿಗಳೇ ತುಂಬಿದೆ. ಆ್ಯಂಡ್ ನಾವು ಕೂಡ ಓಪನ್ ಮಾಡೋದಕ್ಕೆ ಹೋಗಿಲ್ಲ. ಅವರು ಏನೇನು ಇಷ್ಟಪಟ್ಕೊಂಡು ಹೆಂಗೆ ಜೋಡಿಸಿ ಇಟ್ಕೊಂಡಿದ್ರು ಅದೇ ರೀತಿಯಲ್ಲಿ ಇನ್ನೂ ಬಟ್ಟೆಗಳೆಲ್ಲ ಅದರೊಳಗಿದೆ. ಅದು ಬರ್ತಿದ್ದಂಗೆ ಇದು ಅಮ್ಮ ಅಪ್ಪನ ಬೆಡ್ಡು. ಮುಂಚೆ ಮಲಗ್ತಾ ಇದ್ರು, ಇವಾಗ ರೋಹನ್ ಬಿಟ್ಟರೆ ಇನ್ಯಾರಿಗೂ ಪರ್ಮಿಷನ್ ಇಲ್ಲ ಮಲಗೋದಕ್ಕೆ. ಯಾಕೆ ಅಂತ ಅಂದರೆ ಮುಂಚೆನೂ ಅವನೇ ಇದ್ದಿದ್ದು ಈ ರೂಮಲ್ಲಿ, ಇವಾಗಲೂ ಅವನೇ ಒಬ್ಬನೇ ಮಲಗಿದಾನೆ, ಆರಾಮಾಗಿ ಮಲಗಿದಾನೆ. ಸೊ ಹಾಗೆ. ಆ್ಯಂಡ್ ಅದು ನಿಖಿತಕ್ಕನ ಮದುವೆ ಟೈಮಲ್ಲಿ ತೆಗ್ಸಿದ್ದು ಫೋಟೋ, ಫ್ಯಾಮಿಲಿ ಫೋಟೋ. ಜೊತೆಗೆ ಪಕ್ಕದಲ್ಲಿ ರೋಹನ್ ಅವನಿಗೆ ಇಷ್ಟ ಅಂತ ಅಂದ್ಬಿಟ್ಟು ಅಮ್ಮನ ಫೋಟೋ ಮಾಡಿಸ್ಕೊಂಬಂದಿದ್ದಾನೆ. ಆ್ಯಂಡ್ ಜೊತೆಗೆ ಈ ಕಡೆ ಬಂತು ಅಂತಂದರೆ ನಾರ್ಮಲ್ ವಾರ್ಡ್ರೋಬ್ ಥರ ಮಾಡ್ಕೊಂಡಿದ್ದಾರೆ ಅವರಿಗೆ ಬೇಕಾದಂಗೆ. ಆ್ಯಂಡ್ ಇವಾಗಲೂ ಕೂಡ ಇನ್ನು ಅಪ್ಪನ ಬಟ್ಟೆಗಳು ಹೆಂಗೆ ಐರನ್ ಮಾಡಿ ಇಟ್ಟಿದ್ರೋ ಅವ್ರ ತೀರೋಗೋ ಟೈಮಲ್ಲಿ ಅದನ್ನೆಲ್ಲ ಹಂಗೇನೆ ಇನ್ನೂ ಜೋಡಿಸಿ ಇಟ್ಟಿದ್ದೀವಿ. ಅದು ಬಿಟ್ಟರೆ ಇನ್ನೇನು ಕೆದಲಿಲ್ಲ. ಆ್ಯಂಡ್ ಈ ಕಡೆ ಈ ಕಬೋರ್ಡಲ್ಲಿ ರೋಹನಿನ ಡ್ರೆಸ್ಸಸ್ ಇದ್ದಾವೆ. ಇಷ್ಟು ಈ ಒಂದು ರೂಮಿನ ಇದು ಲಿವಿಂಗ್ ಹಾಲ್ ತುಂಬ ಡಿಸೆಂಟಾಗಿ ಇದೆ.
ಅಂಡ್ ಇದೆಲ್ಲ ನಮ್ಮ ಅಪ್ಪ ಇಷ್ಟಪಟ್ಟು ಹಾಕಿದ್ದು ಏನಕ್ಕೆ ಅಂತಂದ್ರೆ ಗ್ರೀನ್ ಕಲರಿಗೆ ಗ್ರೀನ್ ಕಲರ್ ಮ್ಯಾಚಿಂಗ್ ಆಗ್ಲಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಸ್ಟಿಕ್ಕರ್ಸ್ನ ತಗೊಂಬಂದು ಅಂಟಿಸಿದ್ರು. ಅದಾಗ್ತಿದ್ದಂಗೆ ಈ ಕಡೆ ಸೈಡು ಅಪ್ಪನೊಂದು ಫೋಟೋ ಇದೆ, ಜೊತೆಗೆ ಅಮ್ಮಂದು ಫೋಟೋ ಇದೆ. ಆಕ್ಚುಲಿ ಇಬ್ಬರದು ಫೋಟೋ ಒಟ್ಟಿಗೆನೆ ಹಾಕ್ಬೇಕಿತ್ತು, ಬಟ್ ಅದು ಅಪ್ಪಂದು ಒಂದು ಫೋಟೋ ಅದು ಡ್ರಿಲ್ ನೀಟಾಗಿ ಆಗ್ತಾ ಇಲ್ಲ, ಹಂಗಾಗ್ಬಿಟ್ಟು ಗೋಡೆ ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ಡ್ರಿಲ್ ಆಗ್ಲಿಲ್ಲ. ಅದಕ್ಕೆ ಅಪ್ಪನ ಒಂದು ಫೋಟೋ ಆ ಕಡೆ ಇದೆ, ಅಮ್ಮನ ಒಂದು ಫೋಟೋ ಆ ಕಡೆ ಇದೆ. ಸೊ ಜೊತೆಗೆ ಇಬ್ರದ್ದು ಫೋಟೋ ಈ ಕಡೆ ಸೈಡೆ ಹಾಕ್ಸೋಣ ಅಂತ ಅಂದ್ಬಿಟ್ಟು. ಯಾಕೆ ಅಂತಂದ್ರೆ ಮನೆ ಒಳಗೆ ಯಾರು ಎಂಟ್ರಿ ಕೊಡ್ತು ಅಂತಂದ್ರೂ ಲೈಕ್ ಡೈರೆಕ್ಟ್ ಆಗಿ ಕಾಣ್ಲಿ. ಇಫ್ ಈ ಕಡೆ ಇತ್ತು ಅಂತಂದ್ರೆ ಅವ್ರು ಈ ಕಡೆ ಸೈಡ್ ಇಂದ ಬಂದು ನೋಡ್ಬೇಕು, ಅದಕ್ಕೋಸ್ಕರ ಆ ಕಡೆಯಿಂದ ಬರ್ತಿದ್ದಂಗೆ ಕಾಣ್ಲಿ ಅಂತ ಹೇಳ್ಬಿಟ್ಟು ಅದನ್ನ ಅಲ್ಲಿ ಇಟ್ಟಿದೀವಿ. ಜೊತೆಗೆ ಅದು ಮನೆ ಗ್ರೂಪ್ ಪ್ರವೇಶ ಓಪನಿಂಗ್ ಟೈಮಲ್ಲಿ ಯಾರೋ ಗಿಫ್ಟ್ ಕೊಟ್ಟಿದ್ದು ದೇವ್ರ ಫೋಟೋ, ಸೊ ಅದನ್ನ ಹಂಗೆ ಇಟ್ಟಿದೀವಿ. ನಮ್ಮ ಸಿಹಿ ಎಲ್ಲೂ ಬಿಡಲ್ಲ, ಜೊತೆಗೆ ಬಂದ್ಬಿಡ್ತಾಳೆ ಹಂಗೆ. ಅದಾಗ್ತಿದ್ದಂಗೆ ನಾರ್ಮಲ್ ಈ ಕಡೆ ಫೋಟೋ, ಇದು ರೋಹನ್ ಚೈಲ್ಡ್ಹುಡ್ ಫೋಟೋಸ್. ಏನಕ್ಕೆ ಅಂತ ಅಂದ್ರೆ ಇದು ನನ್ನ ಚೈಲ್ಡ್ಹುಡ್ ಫೋಟೋಸ್. ಕಾಂಪಿಟೇಷನ್ ಅಲ್ಲಿ ಅಣ್ಣ ಹೆಂಗ್ ಚೇರಲ್ಲಿ ನಿಂತಿದ್ದಾನೋ ತಮ್ಮನೂ ಕೂಡ ಹಂಗೆ ಚೇರಲ್ಲಿ ನಿಲ್ಲೋಣ ಅಂತ ಹೇಳ್ಬಿಟ್ಟು. ಅಂಡ್ ಇದು ನಾರ್ಮಲ್ ಅವಂದು ಒಂದು ಫೋಟೋ ಇದೆ, ನಂದು ನಾರ್ಮಲ್ ಫೋಟೋ ಆಗಿದೆ. ಅದ್ ಬಿಡ್ತು ಅಂತಂದ್ರೆ ಇದು ನಮ್ಮಮ್ಮ ಕಾಶ್ಮೀರದಲ್ಲಿ ತೆಗೆಸ್ಕೊಂಡಿದ್ದು. ಅಂಡ್ ಇದು ಅಪ್ಪ ಅಮ್ಮ ಇಬ್ರು ಕಾಶ್ಮೀರಲ್ಲಿ ಇದ್ದಾಗ ವೈಷ್ಣವ್ ದೇವಿಗೆ ಹೋಗಿರೋ ಫೋಟೋಸ್, ಅವಾಗ ಅಲ್ಲಿನ ಟ್ರೆಂಡ್ ಪ್ರಕಾರ ತಕ್ಕೊಂಡಿದ್ದಾರೆ. ಅಂಡ್ ಅದು ಮೇಲ್ಗಡೆ ಇರೋದೆಲ್ಲ ಅದು ರೆಡ್ ಕಲರ್ ಫ್ರೇಮ್ ಅಲ್ಲಿ ಇರೋದು ಅಪ್ಪನ ಆರ್ಮಿ ಫೋಟೋ, ಅಂಡ್ ಈ ಕಡೆ ಇರೋದು ನಾರ್ಮಲ್ ಫೋಟೋ. ಜೊತೆಗೆ ಆ ಕಡೆ ಸೈಡ್ ಇರೋದು ಅವರು ಮದ್ವೆ ಆಗಿರೋ ವಸ್ತ್ರಲ್ಲಿ ತೆಗ್ದಿರೋ ಫೋಟೋ, ಅಂದ್ರೆ ಕಾಶ್ಮೀರಿಗೆ ಹೋದಾಗ ನಾರ್ಮಲ್ ಅದು ಅಪ್ಪನ ಒಂದು ಸಿಂಗಲ್ ಫೋಟೋ ಇದೆ, ಜೊತೆಗೆ ಅದು. ಅಂಡ್ ಮೇಲ್ಗಡೆ ಬರ್ತಿದ್ದಂಗೆನೆ ಅಲ್ಲಿ ನಿಮಗೆ ಒಂದು ಇದು ಕಾಣಿಸ್ತಾ ಇರ್ಬೋದು, ಇದು ಅದು ಅಪ್ಪನ ಆರ್ಮಿ ರ್ಯಾಂಕಿಂಗ್ ಇಂದು. ಸೊ ಅವರಿಗೆ ಕೊಟ್ಟಿದ್ದು ರಿಟೈರ್ಡ್ ಆಗ್ಬೇಕಾದ್ರೆ. ಅದ್ ಬಿಡ್ತು ಅಂತಂದ್ರೆ ನಾರ್ಮಲ್ ಶೋಕೇಸ್ ಎಲ್ಲ ಫುಲ್ ಅಪ್ಪ ಹೆಂಗ್ ಇಷ್ಟಪಟ್ಟಿದ್ರು ಹಂಗೇನೆ ಇದೆ. ಅಂಡ್ ಓಲ್ಡ್ ಟ್ರೆಂಡ್ ಅಂತ ಅಂತಾರೆ ಸುಮಾರು ಜನ, ಬಟ್ ಅವ್ರ ಇಷ್ಟ ಪ್ರಕಾರ ನಮ್ಗೆ ಯಾವ್ದು ಮನೆಯಿಂದ ತೆಗ್ದು ಹಾಕಕ್ಕೆ ಇಷ್ಟ ಇಲ್ಲ. ಅವ್ರು ಹೆಂಗ್ ಇಷ್ಟಪಡ್ತಿದ್ರು ಹಂಗೆ ಇರ್ಲಿ ಅಂತ ಹೇಳ್ಬಿಟ್ಟು ಹಂಗೇನೆ ಬಿಟ್ಟಿದೀವಿ. ಅಂಡ್ ಇದು ನಾರ್ಮಲ್ಸ್ ಟಿವಿ ಒಂದು ಸಾಕು. ಅದು ತುಂಬಾ ದೊಡ್ಡ ತರೋಣ ಅಂತ ಅಂದ್ರೆ ಇದನ್ನೆಲ್ಲ ಮತ್ತೆ ಡೆಮಾಲಿಷ್ ಮಾಡಿಸ್ಬೇಕಾಗತ್ತೆ. ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು 32 ಇಂಚಸ್ ಇಂದ ಇನ್ನ ಯೂಸ್ ಮಾಡ್ತಾ ಇದ್ದೀವಿ. ಅಂಡ್ ಇದು ಇವಾಗ ರೀಸೆಂಟ್ ಆಗಿ ರೋನ್ ಮಾಡಿಸ್ಕೊಂಡ್ ಬಂದಿದ್ದು. ಅಂಡ್ ಇದು ಏನಪ್ಪಾ ಅಂತಂದ್ರೆ ಡೈರೆಕ್ಟ್ ಗೋಡೆಗೆ ಸ್ಟಿಕ್ ಮಾಡೋದು. ಅದಕ್ಕೆ ಒಂದು ಒಳ್ಳೆ ಪ್ಲೇಸ್ ಸಿಗ್ಲಿ, ಅದಾದ್ಮೇಲೆ ಸ್ಟಿಕ್ ಮಾಡೋಣ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಇಲ್ಲಿ ಇಟ್ಟಿದ್ದೀವಿ. ಅದಾಗ್ತಿದ್ದಂಗೆ ನಮ್ಮ ಅಕ್ವೇರಿಯಂ ಪಾಪ ಫಿಶ್ ಎಲ್ಲ ಇವಾಗ ಇನ್ನ ಚಿಕ್ಕದ ಫಿಶ್ಗಳು ತುಂಬಾ ಅದು ದೊಡ್ಡ ಆಗ್ತಿದ್ದಂಗೆ ತಗೊಂಡೋಗಿ ಮತ್ತೆ ವಾಪಸ್ಸು ರಿಟರ್ನ್ ಅವರಿಗೆ ಕೊಟ್ಟು ಚಿಕ್ಕ ಫಿಶ್ ನ ತಗೊಂಡ್ಬಂದು ಮತ್ತೆ ಬಿಡ್ತಾ ಇರ್ತೀವಿ. ಆಗ್ಲೇ ಸುಮಾರು ಒಂದು 5-6 ಸಲ ಚೇಂಜ್ ಮಾಡಾಗಿದೆ ಫಿಶ್ಗಳನ್ನ. ಯಾಕೆ ಅಂತಂದ್ರೆ ಹೊಸ ಫಿಶ್. ಅಂಡ್ ಇಫ್ ಏನಾದ್ರು ಮನೇಲಿ ಏನಾದ್ರು ಆಗತ್ತೆ ಅಂತ ಗೊತ್ತಾಯ್ತು ಅಂತ ಅಂದ್ರೆ ಫಸ್ಟ್ ಫಿಶ್ಗೆ ಎಫೆಕ್ಟ್ ಹೊಡೆಯುತ್ತೆ. ಅಂಡ್ ಸುಮಾರು ಫಿಶ್ಗಳು ಕೂಡ ಸತ್ತು ಹೋಗಿದ್ದಾವೆ. ಮತ್ತೆ ನಮ್ಮ ಫ್ಯಾಮಿಲಿ ಫೋಟೋ, ಅದು ಮೇ ಬಿ ಶಿವರಾತ್ರಿ ಟೈಮಲ್ಲಿ ಕರ್ಕೊಂಡೋಗಿ ತೆಗ್ಸಿದ್ದು ಅನ್ಸುತ್ತೆ. ಅವಾಗಿನ್ನ ಚಿಕ್ಕ ಹುಡುಗರು ಇದ್ವಿ, ಅವಾಗ ತೆಗ್ಸಿದ್ದು. ಅದ್ ಬಿಟ್ರೆ ಇದು ನಮ್ಮ ನಿಖಿತಕ್ಕಂಗೆ ಗಿಫ್ಟ್ ಕೊಟ್ಟಿದ್ದು. ಅಕ್ಕ ತಗೊಂಡು ಹೋಗ್ತಾರೆ. ಜೊತೆಗೆ ಫಿಶ್ ಟ್ಯಾಂಕ್ ಕೆಳಗಡೆ ನಾರ್ಮಲ್ ಆಗಿ ಏನಾರ ಗ್ರಾಸರೀಸ್ ಐಟಮ್ಸ್ ಇತ್ತು ಅಂತಂದ್ರೆ ಎಲ್ಲ ತಗೊಂಬಂದು ಇಲ್ಲಿ ಸ್ಟೋರ್ ಮಾಡ್ತೀವಿ. ಜೊತೆಗೆ ಅವೆರಡು ಡ್ರಾದಲ್ಲಿ ಬುಕ್ಸ್ ಇದಾವೆ. ಅಂಡ್ ಲಾಸ್ಟ್ ಡ್ರಾದಲ್ಲಿ ಏನಾರ ಟೂಲ್ಸ್ ಗಿಲ್ಸ್ ಇಟ್ಟಿದೀವಿ. ಇಲ್ಲಿ ಹೋಮ್ ಥಿಯೇಟರ್ ಇನ್ ಸೆಟಪ್ ಎಲ್ಲ ಇದ್ರಲ್ಲಿದೆ. ಸೊ ಎಲ್ಲ ಅದು ನೀಟಾಗಿ ಅಡ್ಜಸ್ಟ್ಮೆಂಟ್ ಮಾಡಿದೀವಿ. ಆಗ್ತಿದ್ದಂಗೆ ನೆಕ್ಸ್ಟ್ ಈ ಕಡೆ ಬರೋದು ಡೈನಿಂಗ್ ಹಾಲ್ ಇದೆ. ಅಂಡ್ ನನ್ನ ಲೆಫ್ಟ್ ಅಲ್ಲಿ ಕಿಚನ್, ಅಂಡ್ ಜೊತೆಗೆ ರೈಟ್ ಅಲ್ಲಿ ಮತ್ತೆ ಇನ್ನೊಂದು ರೂಮು, ವಾಶ್ರೂಮು ಎಲ್ಲ ಆ ಕಡೆ ಸೈಡ್ ಇದೆ. ಕಿಚನ್ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ, ಯಾಕೆ ಅಂತಂದ್ರೆ ನಾನು ಯೂಶಲಿ ಬರಲ್ಲ ಕಿಚನ್ಗೆ. ಅಂಡ್ ಆದ್ರೂ ಸ್ವಲ್ಪ ನಿಮಗೆ ತಿಳಿಸ್ಕೊಡ್ತೀನಿ. ಅಂಡ್ ಇಲ್ಲೂ ಅಷ್ಟೇ ನಾರ್ಮಲ್ ಏನ್ ಬೇಕು ಅಂತ ಅಂದ್ಬಿಟ್ಟು ಅಮ್ಮ ಇದ್ದಾಗ ಮುಂಚೆ ಒಂದು ತರ ಸೆಟಪ್ ಇತ್ತು. ಅಮ್ಮ ಇದಾದ್ಮೇಲಿಂದ ಇವಾಗ ನಾರ್ಮಲ್ ಸೆಟಪ್ ಏನಕ್ಕೆ ಅಂತ ಅಂದ್ರೆ ಮೇಲ್ಗಡೆನೆ ಇರ್ಲಿ, ಕಮ್ಮಿ ಯೂಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಾರ್ಮಲ್ ಆಗಿದೆ. ನಾರ್ಮಲ್ ಏನ್ ಬೇಕೋ ದಿನಸಿ ಐಟಮ್ಸ್ನೆಲ್ಲ ಇಲ್ಲಿ ಇಟ್ಟಿರ್ತೀವಿ. ಅಂಡ್ ಅದ್ರಲ್ಲಿ ಗೋಧಿ ಹಿಟ್ಟು ಅದು ಇದು ನಾರ್ಮಲ್ ಒಂದು 2-3 ಪಾತ್ರೆನ ಇಟ್ಕೊಂಡಿದೀವಿ ಮೇಲೆ. ಇಲ್ಲಿ ಅಕ್ಕಿನ ಸ್ಟೋರ್ ಮಾಡಿದ್ದೀವಿ. ಅದ್ ಬಿಟ್ರೆ ನಾರ್ಮಲ್ ಇಲ್ಲಿ ಪ್ಲೇಟ್ಸು, ಅದು ಕಾಫಿ ಮಗ್ಗು, ಅವು ಇವು ಎಲ್ಲ ಇಲ್ಲೇ ಇಟ್ಟಿದ್ದೀವಿ. ಇದು ಲೈಟ್ ಆಗಿ ಕಿಚನ್ ಬಗ್ಗೆ ಇದು. ಅದ ನೆಕ್ಸ್ಟ್ ಡೈನಿಂಗ್ ಹಾಲ್ ಅಲ್ಲಿ ಇಲ್ಲಿ ಮುಂಚೆ ಡೈನಿಂಗ್ ಟೇಬಲ್ ಇತ್ತು, ಅದನ್ನ ತೆಗ್ದು ಇವಾಗ ಸದ್ಯಕ್ಕೆ ಮೇಲೆ ಇಟ್ಟಿದ್ದೀನಿ. ಏನಕ್ಕೆ ಅಂತಂದ್ರೆ ಸ್ಪೇಸ್ ತುಂಬಾ ಕಮ್ಮಿ ಆಯ್ತು ಅಂತ ಹೇಳಿ ಅದನ್ನ ತೆಗ್ದು ಮೇಲಿಟ್ವಿ.
ಅಂಡ್ ಇದು ನಾರ್ಮಲ್ ಆಗಿ ಸಿಂಗಲ್ ಡೋರ್ ಫ್ರಿಡ್ಜ್ ಸಾಕು, 3 ಜನಕ್ಕೆ ಸಾಕು ಅಂತ ಹೇಳ್ಬಿಟ್ಟು ಇದನ್ನೇ ತಗೊಂಡು ಬಂದಿದ್ದು. ಅಂಡ್ ಇದು ನಮ್ಮ ಡೈನಿಂಗ್ ಹಾಲಿನ ಕತೆ. ಅದಾಗ್ತಿದ್ದಂಗೆ ಈ ಕಡೆ ಸೈಡು ದೇವ್ರ ಮನೆ ಇದೆ. ದೇವ್ರ ಮನೆಯಲ್ಲಿ ನಾರ್ಮಲ್ 3 ಫೋಟೋ, ಗಣೇಶ, ಶಾರದೆ ಮತ್ತು ಲಕ್ಷ್ಮಿ ಫೋಟೋ, ಜೊತೆಗೆ ಆಂಜನೇಯ ಸ್ವಾಮಿ, ಸಾಯಿಬಾಬಾ. ಸೊ ಕಮ್ಮಿ ಫೋಟೋದಲ್ಲೇ ನಾರ್ಮಲ್ ಆಗಿ ಇದು ಮಾಡಿದ್ವಿ. ಅಂಡ್ ಇದು ಮಂಟಪ. ಈ ಮಂಟಪಕ್ಕಿಲ್ಲ ಅಂತ ಅಂದ್ರೂ ಅರೌಂಡ್ ಒಂದು 15ರಿಂದ 20 ವರ್ಷ ಆಗಿದೆ ಈ ಮಂಟಪಕ್ಕೆ. ಅಂಡ್ ಇಲ್ಲಿರೋದೆಲ್ಲ ಸಿಲ್ವರ್ ಅಲ್ಲಿ ಮಾಮೂಲಿ ನಾರ್ಮಲ್ ಲಕ್ಷ್ಮಿ, ಗಣಪತಿ ಮತ್ತೆ ಶಾರದೆ, ಮತ್ತೆ ಇನ್ನೊಂದು ಲಕ್ಷ್ಮೀದು ಮುಖವಾಡ, ಅದು ಒಂದು ಇದು ಮಾಡಿದ್ವಿ. ಅಂಡ್ ದೇವ್ರ ಮನೆ ಬಂದ್ಬಿಟ್ಟು ಕರೆಕ್ಟ್ ಆಗಿ ಸಂಪಿನ ಮೇಲೇನೆ ಇದೆ. ಬೆಳಗಿನ ಜಾವ ಕರೆಕ್ಟ್ ಆಗಿ 7 ಗಂಟೆಯಿಂದ 9 ಗಂಟೆ ಗಂಟ ಸೂರ್ಯೋದಯ ಆಗಕ್ಕೋ ಟೈಮಿಗೆ ಕರೆಕ್ಟ್ ಆಗಿ ಆ ಕಿಟಕಿಯಿಂದ ಸನ್ಲೈಟ್ ಡೈರೆಕ್ಟ್ ಆಗಿ ಬಂದು ಫೋಟೋ ಮೇಲೆ ಬೀಳ್ತವೆ. ಅಷ್ಟು ಫೋಟೋ ಮೇಲೂ ಕರೆಕ್ಟ್ ಆಗಿ ಬಂದು ಬೆಳಗ್ಗೆನೆ ಬೀಳುತ್ತೆ ಸನ್ಲೈಟ್. ಸೊ ಇದು ದೇವ್ರ ಮನೆದು. ಅಂಡ್ ನೆಕ್ಸ್ಟ್ ಈ ಕಡೆ ಬರ್ತಿದ್ದಂಗೆ ನಾರ್ಮಲ್ ಒಂದು ರೂಮ್, ಇನ್ನೊಂದು ರೂಮು. ಅಂಡ್ ಇದು ಮುಂಚೆ ನನ್ನ ರೂಮ್ ಆಗಿತ್ತು. ಇವಾಗ ದರ್ಶು ಇರೋದ್ರಿಂದ ನಾವು ದರ್ಶಿಗೆ ಈ ರೂಮ್ ನ ಬಿಟ್ಕೊಟ್ಟು ನಾನು ಮೇಲ್ಗಡೆ ಹೋಗಿದ್ದೀನಿ. ಇದು ನಾರ್ಮಲ್ ರೂಮ್, ಒಂದು ಬೆಡ್ ಜೊತೆಗೆ ಬೀರಿದೆ. ಸೊ ಒಂದ್ರಲ್ಲಿ ನನ್ನ ಬಟ್ಟೆಗಳಿದಾವೆ, ಜೊತೆಗೆ ಇನ್ನೊಂದ್ರಲ್ಲಿ ದರ್ಶು ಬಟ್ಟೆಗಳಿದಾವೆ. ಅಂಡ್ ನಾರ್ಮಲ್ ಮೇಲ್ಗಡೆ ವಾರ್ಡ್ರೋಬ್ ತರ ಮಾಡಿಸಿ ದಿಂಬು, ಕಂಬಳಿ ಮತ್ತೆ ಏನಾರ ಐಟಮ್ಸ್ ಗಳನ್ನ, ಬ್ಯಾಗು, ಲಗೇಜ್ ಗಳು ಏನಾರ ಇದ್ದಾವೆ ಅಂತಂದ್ರೆ ಮೇಲ್ಗಡೆ ಇಟ್ಟಿರ್ತೀವಿ. ಸೊ ಇದು ಈ ರೂಮಿನ ಇದು. ಅದಾಗ್ತಿದ್ದಂಗೆ ಈ ಕಡೆ ನಾರ್ಮಲ್ ವಾಶ್ರೂಮ್ ಇದೆ. ವೆಸ್ಟರ್ನ್ ಸ್ಟೈಲ್ ವಾಶ್ರೂಮ್, ಬಾತಿಂಗ್ ಪ್ಲಸ್ ವಾಶ್ರೂಮಿಗೋಸ್ಕರ ಎರಡನ್ನು ಒಂದ್ರಲ್ಲೇ ಮಾಡಿ ಬಿಟ್ಟಿದೀವಿ. ಹಿಂದ್ಗಡೆ ಬರ್ತಿದ್ದಂಗೆನೆ ಸೊ ಯುಟಿಲಿಟಿ ಸ್ಪೇಸ್, ಆರಾಮಾಗಿ ಯಾರ ಎಕ್ಸ್ಟ್ರಾ ಇಲ್ಲೂ ಒಂದು ಬಾತ್ರೂಮ್ ಇದೆ, ಕುಡಿಯಕ್ಕೆ ನೀರು ಅಂಡ್ ಎಲ್ಲ ಬಟ್ಟೆ ತೊಳೆಯೋದಕ್ಕೆ ಎಲ್ಲ ಯೂಶಲಿ ಇದು ಮಾಡ್ಬೋದಿತ್ತು. ವಾಷಿಂಗ್ ಮಿಷಿನ್ ಇಲ್ಲಿತ್ತು. ಅಂಡ್ ಅದೇ ಹೇಳಿದ್ನಲ್ಲ, ಸ್ಪೇಸ್ ರಿಕ್ವೈರ್ಮೆಂಟ್ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು ವಾಷಿಂಗ್ ಮಿಷಿನ್ ಕೂಡ ಮೇಲ್ಗಡೆ ಶಿಫ್ಟ್ ಮಾಡಿದ್ವಿ. ಅಂಡ್ ಜೊತೆಗೆ ಹಿಂದೆ ಒಂದು ಎಕ್ಸ್ಟ್ರಾ ಡೋರ್ ಕೂಡ ಇದೆ. ಏನಕ್ಕೆ ಅಂತ ಅಂದ್ರೆ ಹಳೆ ಪದ್ಧತಿ ಪ್ರಕಾರ ತುಂಬಾ ಏನೇನೋ ಇದಾವೆ, ಅದಷ್ಟು ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ಸೊ ಹಿಂದೆ ಕೂಡ ಒಂದು ಡೋರ್ ಬಿಡಿಸಿದೀವಿ. ಅದು ಬಿಡ್ತು ಅಂತ ಅಂದ್ರೆ ಮೇಲ್ಗಡೆ ನಾರ್ಮಲ್ ಎಲ್ಲ ಐಟಮ್ಸ್ ಗಳನ್ನ, ಟೂಲ್ಸ್ ಐಟಮ್ಸ್ ಗಳನ್ನ ಇಡೋದಿಕ್ಕೆ ಮಾಡ್ಕೊಂಡಿದ್ವಿ. ಇದಿಷ್ಟು ಗ್ರೌಂಡ್ ಫ್ಲೋರಿನ ಕತೆ. ಸೊ ಇವಾಗ ಮೇಲ್ಗಡೆ ಹೋಗುವ ಬನ್ನಿ. ಮೇಲ್ಗಡೆ ಬರ್ತಿದ್ದಂಗೆನೆ ಇದೊಂಥರ ಬಾಲ್ಕನಿ ತರ ಆರಾಮಾಗಿ ಬಿಟ್ಕೊಂಡಿದೀವಿ ಜಾಗ. ಏನಕ್ಕೆ ಅಂತ ಅಂದ್ರೆ ಫಸ್ಟ್ ಮನೆ ಕಟ್ಟಿದಾಗ ಆಕ್ಚುಲಿ ಗ್ರೌಂಡ್ ಫ್ಲೋರ್ ಜೊತೆಗೆ ಇದೊಂದು ಮನೆ ಅಷ್ಟೇ ಇದ್ದಿದ್ದು. ಈಗ ಎಕ್ಸ್ಟ್ರಾ ರೂಮ್ ಕಟ್ಟಿದ್ದು. ಅಂಡ್ ಮುಂಚೆ ಇಲ್ಲೆಲ್ಲ ತುಂಬಾ ಪ್ಲಾಂಟ್ಸ್ ಇದ್ವು. ಇವಾಗ ಎಲ್ಲ ಒಣಗೋಗಿ ಸದ್ಯಕ್ಕೆ ಈ ಅಲೋವೆರಾ ಗಿಡ ಒಂದಿದೆ. ಅಂಡ್ ಇದು ತುಂಬಾ ವರ್ಷದಿಂದನ ಜೊತೆಗೇನೆ ಇದೆ. ನೆಕ್ಸ್ಟ್ ಬರ್ತಿದ್ದಂಗೆನೆ ಇದು ನನ್ನ ರೂಮ್. ನೋಡಿರ್ಬೋದು ನೀವು, ನನ್ನ ರೂಮ್ ನ ಮುಂಚೆನೂ ಬ್ಲಾಗ್ಗಳಲ್ಲಿ ನೋಡಿರ್ತೀರ. ಅಂಡ್ ಇದು ನಾರ್ಮಲ್ ಆಗಿ ನನಗೆ ಅಂತಾನೆ ಒಂದು ಸಪರೇಟ್ ಬೆಡ್. ಅಂಡ್ ಇದು ನನ್ನ ಸ್ಟಡಿ ಟೇಬಲ್, ಲಾಗಿಂಗ್ ಸೆಟಪ್ ಎಲ್ಲ ಕೂಡ ಇದು ಒಂದೇ ನನಗೆ. ಏನಕ್ಕೆ ಅಂತ ಅಂದ್ರೆ ವರ್ಕ್ ಮಾಡ್ತೀನಿ ಅಂದ್ರೂ ಕೂಡ ಇಲ್ಲೇ ವರ್ಕ್ ಮಾಡ್ತೀನಿ, ಓದ್ತೀನಿ ಅಂದ್ರೂ ಇಲ್ಲೇ ಓದ್ತೀನಿ. ಅಂಡ್ ವ್ಲಾಗ್ ಮಾಡಬೇಕು ಅಂದ್ರೂ ವ್ಲಾಗ್ ಮಾಡ್ತೀನಿ. ಅಂಡ್ ಇವಾಗ ತುಂಬಾ ಸಮ್ಮರ್ ಇರೋದ್ರಿಂದ ಮೇಲ್ಗಡೆ ಫ್ಯಾನ್ ಹಾಕಿದ್ರು ತುಂಬಾ ಶೆಕೆ ಆಗುತ್ತೆ. ಏನಕ್ಕೆ ಅಂತಂದ್ರೆ ಡೈರೆಕ್ಟ್ ಸನ್ಲೈಟ್ ರೂಫಿಗೆ ಬೀಳೋದ್ರಿಂದ ತುಂಬಾ ಶೆಕೆ ಇದೆ. ಸೊ ಜೊತೆಗೆ ಅದಕ್ಕೆ ಅಂತ ಅಂದ್ಬಿಟ್ಟು ಇದೊಂದು ಫ್ಯಾನ್ ನ ಇಟ್ಟಿದ್ದೀನಿ. ಅಂಡ್ ಈ ಕಡೆ ಬೀರಿ ಬಂತು ಅಂತಂದ್ರೆ ಇದರಲ್ಲಿ ನನ್ನ ರೈಡಿಂಗ್ ಗ್ಯಾಜೆಟ್ಸ್, ಟ್ರಾವೆಲ್ ಬ್ಯಾಗ್ ಎಲ್ಲ ಇದ್ರಲ್ಲಿ ತುಂಬಿ ಲಾಕ್ ಹಾಕಿ ಇಟ್ಟಿರ್ತೀನಿ. ನೆಕ್ಸ್ಟ್ ಬರ್ತಿದ್ದಂಗೆನೆ ಈ ರೂಮ್ ಮನೆ ಕಟ್ಟಿ ಒಂದು 6-7 ವರ್ಷ ಆದ್ಮೇಲೆ ಈ ಎಕ್ಸ್ಟ್ರಾ ಸ್ಪೇಸ್ ನ ಕಟ್ಟಿದ್ದು. ಈ ರೂಮ್ ಒಂಥರ ಹಾಲ್ ತರನೇ ಇದೆ. ಯಾಕಪ್ಪ ಇದು ಕಟ್ಟಿದ್ದು ಅಂತ ಅಂದ್ರೆ ತುಂಬಾ ರಿಲೇಟಿವ್ಸ್ ಮುಂಚೆ ಎಲ್ಲ ಬರ್ತಾ ಇದ್ರು. ಸೊ ಅವರಿಗೆಲ್ಲ ಅನ್ಕಂಫರ್ಟೇಬಲ್ ಫೀಲ್ ಆಗ್ಬಾರ್ದು, ಮಲ್ಕೊಳ್ಳೋದಕ್ಕೆ ಆರಾಮಾಗಿರ್ಲಿ ಸ್ಪೇಸು ಅಂತ ಹೇಳ್ಬಿಟ್ಟು ಇದನ್ನ ಸಪರೇಟ್ ಆಗಿ ಮಾಡಿದ್ದು. ಅಂಡ್ ಯಾರ ಬಂದವರು ಮಲ್ಗೋದಿಕ್ಕೆ ಅಂತ ಅಂದ್ಬಿಟ್ಟು ಕೆಳಗಡೆ 2 ರೂಮಲ್ಲೂ 2 ಬೆಡ್ ಇದೆ, ಮೇಲ್ಗಡೆ 1 ಬೆಡ್ ಇದೆ. ಅಂಡ್ ಜೊತೆಗೆ ಇಲ್ಲೂ ಕೂಡ 2 ಬೆಡ್ ಕೂಡ ಇದಾವೆ ಸಪರೇಟ್ ಆಗಿ ಯಾರ ಬಂದವ್ರು ಮಲ್ಗೋದಿಕ್ಕೆ. ಅಂಡ್ ಕೆಳಗಿದ್ದ ಡೈನಿಂಗ್ ಟೇಬಲ್ ನ ತಗೊಂಡ್ಬಂದು ಮೇಲ್ಗಡೆ ಇಟ್ಟಿದ್ದೀವಿ. ಹೇಳಿದ್ನಲ್ಲ ಸ್ಪೇಸ್ ಕಮ್ಮಿ ಇದೆ ಅಂತ ಅಂದ್ಬಿಟ್ಟು ಹಾಗಾಗಿ ಇಲ್ಲಿ ಇಟ್ಟಿದ್ದೀವಿ. ಅಂಡ್ ಅದು ನನ್ನ ಹಳೆ ಬುಕ್ಸ್ನೆಲ್ಲ ಸ್ಟ್ಯಾಂಡ್ ಒಳಗೆ ಜೋಡಿಸಿ ಇಟ್ಟಿದ್ದೀನಿ. ಅಂಡ್ ಜೊತೆಗೆ ಇದು ಹಳೆಯ ಟಿವಿ. ಮುಂಚೆ ಇವಾಗಾದ್ರೆ LED ಟಿವಿ ಬರ್ತಾ ಇದೆ, ಮುಂಚೆ ಎಲ್ಲ ಡೂಮ್ ಟಿವಿಗಳು ಎಲ್ಲ ಅದನ್ನೇ ಯೂಸ್ ಮಾಡ್ತಿದ್ದು. ಹಾಗಾಗಿ ನಾವಿದು ಈ ಸ್ಟಿಕ್ಕರ್ ಬಹಳ ಅಂದ್ರೆ ಬಹಳ ಇಷ್ಟ. ಏನಕ್ಕೆ ಅಂತಂದ್ರೆ ಈ ಕಲರಿಗೂ ಅಂಡ್ ಈ ಸ್ಟಿಕ್ಕರ್ ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ. ಅದಕ್ಕೋಸ್ಕರ ಯಾರೇ ಬಂತು ಅಂದ್ರೂ ಸ್ವಲ್ಪ ಇದು ಮಾಡ್ತಾರೆ. ಜೊತೆಗೆ ಇಲ್ಲೂ ಕಿಚನ್ ತರ ಲೈಟ್ ಏನಾರ ನಾನ್ ವೆಜ್ ಮಾಡ್ಕೊಂತೀನಿ, ತುಂಬಾ ಜನ ಬಂದಾಗ ಯಾವ್ದಾರ ಸ್ವಲ್ಪ ಮಿನಿ ಫಂಕ್ಷನ್ ಮಾಡ್ತೀನಿ ಅಂತ ಅಂದ್ರೆ
ಇದೆಲ್ಲ ಮಾಡ್ಕೊಂತೀವಿ. ಈಗ ಅಕ್ಕಿ, ಗೋಧಿ, ರಾಗಿ ಏನೇ ಸ್ಟೋರ್ ಮಾಡೋದಿತ್ತು ಅಂತಂದ್ರೂ ಇಲ್ಲೇನೆ ಸ್ಟೋರ್ ಮಾಡಿ ಇಟ್ಟಿರ್ತೀವಿ ಚೀಲಗಳಲ್ಲಿ ತುಂಬಿ. ಆ್ಯಂಡ್ ಇದು ನನ್ನ ಶೂ ರ್ಯಾಕ್. ಕೆಲವೊಂದು ಶೂಸ್ ಇಲ್ಲೇ ಇದಾವೆ ಆ್ಯಂಡ್ ಇನ್ನು ಕೆಲವೊಂದು ಶೂಸ್ ಎಲ್ಲ ಕೆಳಗಿದ್ದಾವೆ. ಸೊ ನನಗೆ ಶೂಸ್ ಮೇಲೆ ತುಂಬಾ ಕ್ರೇಜ್. ಆ್ಯಂಡ್ ಎಲ್ಲರೂ ಕೂಡ ಬೈತಾರೆ, ಯಾಕೆ ಅಷ್ಟು ದುಡ್ಡು ಕೊಟ್ಟೆಲ್ಲ ಶೂ ತಗೊಂತೀನಿ. ಬಟ್ ನನಗಿಷ್ಟ ಶೂಗಳ ಕ್ರೇಜು, ಅದಕ್ಕೋಸ್ಕರ ಇದು ಶೂ ರ್ಯಾಕ್ ಸಪ್ರೇಟಾಗೆ ಮಾಡಿಸಿದ್ವಿ. ಅದಾಗ್ತಿದ್ದಂಗೆ ವಾಷಿಂಗ್ ಮಿಷಿನ್ ಕೆಳಗಿಂದ ತಗೊಂಡ್ಬಂದು ಮೇಲೆ ಇಟ್ಟಿದ್ದೀವಿ. ಅದಕ್ಕೆ ಅಂತಾನೆ ಸಪ್ರೇಟ್ ಪಾಯಿಂಟ್ ಅದು ಇದು ಎಲ್ಲ ಮಾಡಿ ಸಿಗಿರ್ತೀವಿ. ಮತ್ತೆ ಇದ್ರ ಜೊತೆಗೆ ಇಲ್ಲೂ ಕೂಡ ಒಂದು ವಾಶ್ರೂಮ್ ಪ್ಲಸ್ ಬಾತ್ರೂಮ್ ಎರಡೂ ಇಲ್ಲಿ ಇಂಡಿಯನ್ ಸ್ಟೈಲಲ್ಲಿ ಮಾಡಿಸಿ ಬಿಟ್ಟಿದ್ದಾರೆ. ಆ್ಯಂಡ್ ಯಾರು ಎಮರ್ಜೆನ್ಸಿಗೆ ಅಂತ ಅಂದ್ಬಿಟ್ಟು, ಯಾಕೆ ಅಂದರೆ ಕೆಳಗೆ ಕೂಡ ಒಂದು ವಾಶ್ರೂಮ್ ಇದೆ, ಕೆಳಗೆ 2 ವಾಶ್ರೂಮ್ ಇದೆ, ಪ್ಲಸ್ ಅದಕ್ಕೆ ಇದು ಒಂದು ನಾರ್ಮಲ್ ವಾಶ್ರೂಮ್ ಬಂದಿದೆ. ಇದು ಕೂಡ ಮತ್ತೆ ಎಕ್ಸ್ಟ್ರಾ ಯುಟಿಲಿಟಿ ಸ್ಪೇಸ್. ಬಟ್ಟೆ ಒಣಗಿ ಹಾಕೋದು ಅದು ಇದು ಎಲ್ಲ ಮಾಡ್ತಾ ಇರ್ತೀವಿ. ಆ್ಯಂಡ್ ಅದೆಲ್ಲ ಗದ್ದೆಗೆ ತೋಟದ ಐಟಮ್ಸ್ಗಳನ್ನೆಲ್ಲ ಡಬ್ಬಿ ಒಳಗೆ ಹಾಕಿ ಸ್ಟೋರ್ ಮಾಡಿ ಇಟ್ಟಿರ್ತೀವಿ. ಇದಿಷ್ಟು ನಮ್ಮ ಮನೆಯ ಹೋಮ್ ಟವರ್ ಆಗಿತ್ತು. ಆ್ಯಂಡ್ ಮುಂಚೆನೇ ಹೇಳ್ದಂಗೆ ಇದಿಷ್ಟು ನಮ್ಮ ಅಪ್ಪ ಅಮ್ಮ ಕಟ್ಸಿ ಅವ್ರ ಆಸೆಯಂತೆ ಮಾಡಿ ಇದು ಮಾಡಿದ್ದು. ಸೊ ಅದರಿಂದ ಇವತ್ತು ನಾವು ಆರಾಮಾಗಿ ಇದ್ದೀವಿ. ಇದರಿಂದ ಎಲ್ಲರಿಗೂ ನಮ್ಮ ಮನೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಆ್ಯಂಡ್ ಜೊತೆಗೆ ನಮ್ಮ ಮನೆಯ ಹೋಮ್ ಟೂರ್ ವಿಡಿಯೋ ಕೂಡ ಇಷ್ಟ ಆಯಿತು ಅಂತ ಅನ್ಕೊಂತೀನಿ. ಆ್ಯಂಡ್ ಇದರಿಂದ ಇನ್ನೊಂದು ಏನಪ್ಪ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇನ್ಮೇಲಿಂದ ನಿಮಗೆ ಏನಾರ ಬೋನ್ ಈ ಥರ ಕಂಟೆಂಟ್ ವಿಡಿಯೋ ಮಾಡಿ ಅಂತ ಅಂದ್ಬಿಟ್ಟು ನಿಮಗೇನಾರ ಸಜೆಷನ್ ಇತ್ತು ಅಂತಂದರೆ, ಲೈಕ್ ನಾನು ಯಾವ ಥರ ವಿಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅದೇ ಥರ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕೆ ಅಂದರೆ ಇಷ್ಟು ದಿನ ಬರೀ ಫ್ಯಾಮಿಲಿ ಜೊತೆನೇ ತೋರಿಸಿದ್ದೀನಿ. ಆ್ಯಂಡ್ ಮುಂದಕ್ಕೆ ಇನ್ನೊಂದು ಸ್ವಲ್ಪ ವ್ಲಾಗ್ಗಳಲ್ಲಿ ಫ್ರೆಂಡ್ಸು ಬರ್ತಾರೆ. ಆ್ಯಂಡ್ ಜೊತೆಗೆ ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತ ಕೂಡ ತಿಳಿಸಿ. ಅದ್ರ ಮೇಲೆ ನಾನು ಇನ್ನ ವರ್ಕ್ ಮಾಡ್ತೀನಿ. ಇಷ್ಟು ದಿನ ಬರೀ ಫ್ಯಾಮಿಲಿಗಳ ಜೊತೆನೇ ವ್ಲಾಗ್ ಮಾಡ್ಕೊಂಡು ಜೊತೆಗೆ ಇದ್ದೆ. ಆ್ಯಂಡ್ ಇನ್ಮೇಲಿಂದ ಫ್ರೆಂಡ್ಸ್ ಜೊತೆ ಕೂಡ ವ್ಲಾಗ್ ಮಾಡ್ತೀನಿ. ಆ್ಯಂಡ್ ನಿಮಗೆ ಯಾವ ಥರ ಕಂಟೆಂಟ್ ವಿಡಿಯೋ ಬೇಕು ಅಂತ ಕೂಡ ತಿಳಿಸಿ. ನಾನು ಅದ್ರ ಮೇಲೆ ವರ್ಕ್ ಮಾಡಿ ಇನ್ಮೇಲೆ ಅದ್ರ ಮೇಲೇ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನನ್ನ ಬಗ್ಗೆ ಪಾಸಿಟಿವ್ ಆಗೇ ಇರಲಿ, ನೆಗೆಟಿವ್ ಆಗೇ ಇರಲಿ, ಏನು ಅನ್ಸುತ್ತೆ ನಿಮಗೆ ಸೊ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ. ನನ್ನ ತಪ್ಪು ಯಾವ್ದ್ರಲ್ಲಿ ಇದೆ ಅಂತ ಅಂದ್ಬಿಟ್ಟು ನಿಮಗೆ ಏನಾದ್ರು ಅನ್ಸಿದ್ರೆ ಅದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ಅದನ್ನ ಇಂಪ್ರೂವ್ ಮಾಡ್ಕೊಂಡು ಒಳ್ಳೆ ಕಂಟೆಂಟ್ ಕೊಡೋದಕ್ಕೆ ನಿಮಗೆ ಟ್ರೈ ಮಾಡ್ತೀನಿ. ಇದರಿಂದ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತೀನಿ. ಅಂಡ್ ಯಾರ್ಯಾರು ಹೊಸಬ್ರು ಚಾನಲ್ಗೆ ಬಂದಿದ್ದೀರೋ ಸೊ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಒತ್ಕೊಳ್ಳಿ. ಯಾಕೆ ಅಂತ ಅಂದ್ರೆ ನನ್ನ ಹೊಸ ವಿಡಿಯೋ ಯಾವುದೇ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಡ್ ನೀವು ಕೂಡ ಬೇಗ ಬಂದು ವಿಡಿಯೋನ ನೋಡ್ಬೋದು. ಅಂಡ್ ಇದರಿಂದ ಇವತ್ತಿನ ವ್ಲಾಗ್ ಕೂಡ ಎಂಡ್ ಮಾಡ್ತೀನಿ. ಅಂಡ್ ನಿಮಗೇನಾದ್ರು ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.